ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ, ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ. ನಾನು ಸಂಚಿಕೆ ಪ್ರಾರಂಭ ಮಾಡಲಿಕ್ಕಿಂತ ಮೊದಲು ಹಾಗೆ ತಮಾಷೆಗೆ ಹೇಳ್ತಾ ಇದ್ದೀನಿ. ಈ ವೇಷ ನೋಡಿ ಏನೋ ಗಾಬರಿ ಬೀಳಬೇಡಿ. ಈ ವೇಷ ಮಾತ್ರ ವಿದೇಶಿ, ದೇಹ ಮಾತ್ರ ಪಕ್ಕಾ ಸ್ವದೇಶಿ ಅಥವಾ ಪಕ್ಕಾ ನಾಟಿ, ಅಥವಾ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಹೇಳಬೇಕು ಅಂದರೆ ಪಕ್ಕಾ ಜವಾರಿ ತಳಿ, ಅಥವಾ ಕೃಷಿ ಭಾಷೆಯಲ್ಲಿ ಹೇಳಬೇಕಂದ್ರೆ ವೇಷ ಮಾತ್ರ ಸಂಕರಣ ತಳಿ ಅಥವಾ ಹೈಬ್ರಿಡ್ ಅಂತ ಕರೀತಾರಲ್ಲ, ದೇಹ ಮಾತ್ರ ಪಕ್ಕಾ ನಾಟಿ. ಇದು ಸುಮ್ಮನೆ ಬೇರೆ ಇನ್ಯಾವುದೋ ಒಂದು ಕಾರ್ಯಕ್ರಮ ಆನ್ಲೈನ್ ಮೂಲಕ ಇತ್ತು, ಹಾಗಾಗಿ ಹಾಕ್ಕೊಂಡಿದ್ದೆ. ಒಂದು ಬದಲಾವಣೆ ಇರಲಿ ಅಂತ ಹಾಗೆ ಹಾಕ್ಕೊಂಡಿರೋಂಥದ್ದು. 180 ತಾಲೂಕು ನೀರು ಕುಡಿದಿರೋಂಥ ದೇಹ ಇದು. ಬಹುತೇಕ ಶಾಪುರ ತಾಲೂಕು ಯಾದಗಿರಿ ಜಿಲ್ಲೆನಲ್ಲಿ ಯಾವುದೋ ಒಂದು ಸಾವಯವದ್ದು ಮಿರ್ಚಿದ ಯಾವುದೋ ಒಂದು ರಫ್ತುದಾರದ ಒಂದು ಪ್ರಾಜೆಕ್ಟಿಗೆ ಸುಮಾರು 45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದಾಗಲೂ ರಾಯಚೂರು ಮತ್ತು ಯಾದಗಿರಲ್ಲಿ ಸುತ್ತಿರೋಂಥ ದೇಹ. ನಮ್ಮ ರಾಜ್ಯದ ಕಿತ್ತೂರು ಕರ್ನಾಟಕ ಇರ್ಬೋದು, ಅಥವಾ ಕಲ್ಯಾಣ ಕರ್ನಾಟಕ ಭಾಗ, ಕರಾವಳಿ ಭಾಗ, ಮಲೆನಾಡು ಭಾಗ, ಮಧ್ಯ ಕರ್ನಾಟಕ ಭಾಗ, ಅಥವಾ ಈ ಮೈಸೂರು ಭಾಗ, ಎಲ್ಲ ಭಾಗಗಳ ಆಹಾರ, ಎಲ್ಲ ಭಾಗಗಳ ನೀರು, ಎಲ್ಲ ಭಾಗಗಳ ಉಷ್ಣಾಂಶ, ಮಳೆ ಎಲ್ಲನೂ ಆಗಿರೋಂಥ ದೇಹ ಭಾಳ ತಳಮಟ್ಟದಲ್ಲಿ ಸುತ್ತ ಬಂದಿರೋಂಥ. ಹಾಗಾಗಿ ನಾನು ಬಹುತೇಕ ಭಾಳ ಆಡುಭಾಷೆಯಲ್ಲಿ ಆತ್ಮೀಯವಾಗಿ ಮಾತಾಡೋಂಥವನು. ಆಗಲೇ ಭಾಳ ಸಲ ಪ್ರಸ್ತಾಪ ಮಾಡಿದ್ದೀನಿ. ಈಗ ನಾನು ಹೇಳಿದ್ನಲ್ಲ, ಕೃಷಿ ಮಾರುಕಟ್ಟೆ ಕ್ರಾಂತಿ, ನಾನು ಪುಸ್ತಕ ಬರೀಲಿಕ್ಕೆ ಕಳೆದ 5-6 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಿ ಕೆಲವು ಇದನ್ನು ಗೀಚಿದ್ದನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅಂತ. ಇನ್ನೊಂದು ಚಿಕ್ಕದು ಇದು ಬಹುಶಃ ಪದಗಳು ನಾನು ಆಗಲೇ ಹೇಳಿದಾಗ ನಾನು ಸುಮ್ಮನೆ ಬಳಸಿರೋಂಥದ್ದಲ್ಲ, ಅದು ವಾಸ್ತವವನ್ನು ಅರಿವು ಮಾಡೋ ನಿಟ್ಟಿನಲ್ಲಿ ಮತ್ತು ಪ್ರಾಸ ಪದಗಳ ಜೋಡಣೆ ಮಾಡಿರೋಂಥದ್ದು. ಒಂದೊಂದು ಪದಗಳ ಹಿಂದೆ ಭಾಳ ದೊಡ್ಡ ಆಳವಾದಂಥ ಅರ್ಥ ಇದೆ. ನಾನು ಹೆಚ್ಚು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಇಂದಿನ ಕೃಷಿ ಕ್ಷೇತ್ರದ ನಗ್ನ ಹಾಗೂ ಕಠೋರ ಸತ್ಯ ಬಳಸಿರೋ ಪದಗಳು. ಖಂಡಿತ ನಾನು ಪದ ಬಳಕೆ ನಾನು ಏನು ಯೋಚನೆ ಮಾಡ್ತಾ, ಯಾಕಂದರೆ ಇರೋಂಥ ವಾಸ್ತವ ಹೇಳ್ತಾರಂಥವ್ನು. ಇಂದಿನ ಕೃಷಿ ಕ್ಷೇತ್ರದ ನಗ್ನ ಹಾಗೂ ಕಠೋರ ಸತ್ಯ ಹೇಳ್ಬಿಡ್ತೀನಿ. ತಂತ್ರಜ್ಞಾನ ದಿನೇ ಹರಳುತ್ತಿದೆ, ಆದರೆ ಬಳಸಿದವನ ರೈತನ ಮುಖ ಬಾಡುತ್ತಿದೆ. ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ತಂತ್ರಜ್ಞಾನಕ್ಕೆ ಏನು ಕೊರತೆ ಇಲ್ಲ. ದಿನೇ ಹರಳುತ್ತಾ ಇದೆ ಅಂದರೆ ದಿನೇ ಹೊಸ ತಂತ್ರಜ್ಞಾನ ಬರ್ತಾ ಇದೆ, ಆವಿಷ್ಕಾರಗಳು ಬರ್ತಾ ಇದೆ. ಮೊನ್ನೆ ಯಾರೊಬ್ಬರು ಸ್ನೇಹಿತರು ಪರಿಚಯ ಆದರು, ಅವರು ಡ್ರೋನ್ ಕ್ಷೇತ್ರದಲ್ಲಿ ಇರೋಂಥದ್ದಂತೆ. ಇವತ್ತು ನಿಮಗೂ ಗೊತ್ತಿದೆ, ಕೃಷಿ ಕ್ಷೇತ್ರಕ್ಕೂ ಈಗಾಗಲೇ ಡ್ರೋನ್ ತಂತ್ರಜ್ಞಾನದ ಬಳಕೆ ಎಲ್ಲ ಕಡೆ ಸಾಮಾನ್ಯ ಆಗೋಗಿದೆ. ಅವ್ರು ಹೇಳ್ತಾ ಇದ್ರು, ಸರ್ ಕೇವಲ ಗಿಡಕ್ಕೆ ಸಿಂಪಡಣೆ ಮಾಡೋದಷ್ಟೇ ಅಲ್ಲ, ಹರಳು ರೂಪದಲ್ಲಿರೋಂಥ ಗೊಬ್ಬರಗಳನ್ನು ಸಹ ನಾವು ಡ್ರೋನ್ ಮೂಲಕ ಅದನ್ನು ಭೂಮಿಗೆ ಹಾಕ್ಬೋದು ಅನ್ನೋದನ್ನು ಹೇಳ್ತಾ ಇದ್ರು. ಡ್ರೋನ್ ತಂತ್ರಜ್ಞಾನ, ಸೂಕ್ಷ್ಮ ನೀರಾವರಿ, ಹನಿ ನೀರಾವರಿ, ನಿಮ್ಮ ಮೊಬೈಲ್ ಮೂಲಕನೇ ನಿಮ್ಮ ಪಂಪ್ ಸೆಟ್ಗಳನ್ನು ನಿಯಂತ್ರಣ ಮಾಡೋಂಥದ್ದು, ಭಾಳಷ್ಟು ತಂತ್ರಜ್ಞಾನ, ಮಲ್ಚಿಂಗ್ ಶೀಟು, ಅಥವಾ ಪಾಲಿಹೌಸ್ಗಳಲ್ಲಿ ಇರ್ಬೋದು, ಅಥವಾ ಭಾಳಷ್ಟು ತಂತ್ರಜ್ಞಾನಕ್ಕೇನು ಕೊರತೆ ಇಲ್ಲ ಇವತ್ತು. ಹೈಡ್ರೋಪೋನಿಕ್ಸ್, ಅಕ್ವಾಪೋನಿಕ್ಸ್, ಭಾಳಷ್ಟು ಇದೆ ತಂತ್ರಜ್ಞಾನ. ಆದರೆ ತಂತ್ರಜ್ಞಾನ ದಿನೇ ಅರಳ್ತಾ ಇದೆ, ಆದರೆ ಬಳಸಿದ ರೈತನ ಮುಖ ಬಾಡುತ್ತಿದೆ. ಅರ್ಥ ಎಲ್ಲ ಮಾಡಿದ್ಮೇಲೆ ಮಾರ್ಕೆಟಲ್ಲಿ ಸೋಲ್ತಾ ಇದ್ದೀವಿ, ಅದರ ಅರ್ಥ. ನಾನು ಹೇಳೋಂಥ ಪ್ರತಿಯೊಂದು ಪದಗಳ ಅರ್ಥ, ಇವತ್ತು ನಾವು ಉತ್ಪಾದನೆಯಲ್ಲಿ ಗೆಲ್ತಾ ಇದ್ದೀವಿ, ಮಾರುಕಟ್ಟೆಯಲ್ಲಿ ಸೋಲ್ತಾ ಇದ್ದೀವಿ. ಉತ್ಪಾದನೆ ಹಿಗ್ಗುತ್ತಿದೆ, ಆದರೆ ಬಿತ್ತುವವನ ಹುಮ್ಮಸ್ಸು ಕುಗ್ಗುತ್ತಿದೆ. ಉತ್ಪಾದನೆ ಹಿಗ್ಗುತ್ತಿದೆ ಅಂದರೆ ಅರ್ಥ, ಬಹುತೇಕ ನೀವು ನಾವೇನು ಭಾಳ ಆಗಲೇ ಪ್ರಸ್ತಾಪ ಮಾಡಿದಾಗ, ನಾನೇನು 70 ವರ್ಷ 80 ವರ್ಷದವನಲ್ಲ. 92ರಲ್ಲಿ ನಾವೆಲ್ಲ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಥಿಗಳಾಗಿ ಸೇರ್ಕೊಂಡಂಥದ್ದು. ಆ ಸಂದರ್ಭದಲ್ಲಿ ಇದ್ದಂಥ ಎಷ್ಟೋ ಬೆಳೆಗಳ ಉತ್ಪಾದನೆ, ಇವತ್ತಿನ ಉತ್ಪಾದನೆ ನೋಡಿದ್ರೆ ಭಾಳ ಉತ್ಪಾದನೆ ದೊಡ್ಡ ಮಟ್ಟದಲ್ಲಿ, ಭಾರತ ಜಾಗತಿಕ ಮಟ್ಟದಲ್ಲಿ ಎಷ್ಟೋ ಬೆಳೆಗಳ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಥವಾ 2ನೇ ಸ್ಥಾನದಲ್ಲಿದೆ. ಉತ್ಪಾದನೆ ಹೆಚ್ಚಿದೆ, ಅದರಲ್ಲಿ ಅನುಮಾನನೇ ಇಲ್ಲ. ಒಟ್ಟಾರೆ ಕೃಷಿಯ ಉತ್ಪಾದನೆ. ಆದರೆ ಬಿತ್ತುವವನ ಹುಮ್ಮಸ್ಸು ಕುಗ್ಗುತ್ತಿದೆ. ಯಾಕೆಂದರೆ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಅನುಗುಣವಾಗಿ ನನ್ನ ಕಿಸೆಗೆ ಅಥವಾ ನನ್ನ ಜೇಬಿಗೆ ಆದಾಯ ಬರ್ತಾ ಇಲ್ಲ, ಮಾರುಕಟ್ಟೆಯಲ್ಲಿ ಸೋಲ್ತಾ ಇದ್ದೀನಿ. ಬೆಳೆಗಳು ಹೊಲದಲ್ಲಿ ಬೀಗುತ್ತಿವೆ, ಆದರೆ ಬೆಳೆದವನ ತಲೆ ಬಾಗುತ್ತಿದೆ. ಬೆಳೆಗಳು ಹೊಲದಲ್ಲಿ ಬೀಗುತ್ತಿವೆ, ಆದರೆ ಬೆಳೆದವನ ತಲೆ ಬಾಗುತ್ತಿದೆ. ಅದರ ಅರ್ಥ, ತಂತ್ರಜ್ಞಾನ ಇದೆ, ಕೀಟನಾಶಕಗಳಿರ್ಬೋದು, ರೋಗನಾಶಕಗಳಿರ್ಬೋದು, ಎಲ್ಲ ಹತೋಟಿ ಕ್ರಮಗಳನ್ನ ಮಾಡಿ ಖರ್ಚು ಮಾಡಿ ಬೆಳೆಗಳು ಚೆನ್ನಾಗೇ ಇದೆ.
ಆದರೆ ಬೀಗುತ್ತಿದೆ. ಬೆಳೆಗಳು ಉತ್ತಮವಾಗಿದೆ, ಏನು ಅದರ ಆರೋಗ್ಯದ ದೃಷ್ಟಿಯಿಂದ ಭಾಳ. ಆಮೇಲೆ ಹೊಸ ಹೊಸ ಬೀಜಗಳು, ಹೊಸ ಹೊಸ ಸಂಕರಣ ತಳಿಗಳು ಬಂದಿದೆ. ಆದರೆ ಬೆಳೆದವನ ತಲೆ ಬಾಗುತ್ತಿದೆ. ಯಾಕೆಂದರೆ ಮಾರುಕಟ್ಟೆಯಲ್ಲಿ ಸೋಲ್ತಾ ಇದ್ದೀವಿ. ದೇಶಕ್ಕೆ ಅನ್ನ ಸುಭಿಕ್ಷೆ, ಆದರೆ ಅನ್ನದಾತನಿಗೆ ದುರ್ಭಿಕ್ಷೆ. ಎಂತ ಇದೆ ನೋಡಿ, ದೇಶಕ್ಕೆ ಅನ್ನ ಸುಭಿಕ್ಷೆ, ಆಹಾರ ಸುಭಿಕ್ಷೆ ಇದೆ. ಹಸಿರು ಕ್ರಾಂತಿಯ ಮೊದಲು ಭಾರತ ಏನು ಬೇಡಂತ ಪರಿಸ್ಥಿತಿನಲ್ಲಿತ್ತು, ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದವು. ಆದರೆ ಇವತ್ತು ದೇಶಕ್ಕೆ ಅನ್ನ ಸುಭಿಕ್ಷೆ ಇದೆ. ನಾವೇ ಎಷ್ಟೋ ಉತ್ಪನ್ನಗಳನ್ನು, ಆಹಾರ ಪದಾರ್ಥಗಳನ್ನು ರಫ್ತು ಮಾಡ್ತೀವಿ, ಉತ್ಪಾದನೆ ಭಾಳ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದೀವಿ. ಆದರೆ ಅನ್ನದಾತನಿಗೆ ದುರ್ಭಿಕ್ಷೆ, ಅದನ್ನು ಬೆಳೆಯಂಥವನ ಅವನಿಗೆ ಮಾತ್ರ ದುರ್ಭಿಕ್ಷೆ, ದೇಶಕ್ಕೆ ಮಾತ್ರ ಇವತ್ತು ಏನು ಸುಭಿಕ್ಷೆ ಇರೋಂಥದ್ದು. GDP ಇವತ್ತೇನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಒಟ್ಟು ದೇಶೀಯ ಉತ್ಪಾದನೆ ಅಂತಾರಲ್ಲ, GDP ಏರಿದೆ. ಅಂದರೆ GDP ಏರಿದೆ, ಆದರೆ ಉತ್ಪಾದಕನ ಆದಾಯ ನೆಲಕಚ್ಚಿದೆ. ಅಂದರೆ ಇವತ್ತು ನಿಮಗೂ ಗೊತ್ತಿರಂಗೆ ಒಂದು ದೇಶದ GDPಗೆ ಬೇರೆ ಬೇರೆ ಕ್ಷೇತ್ರಗಳ ಕೊಡುಗೆ ಅಪಾರ. ಅದರಲ್ಲಿ ಕೃಷಿ ಕ್ಷೇತ್ರದ ಕೊಡುಗೆನೂ ಭಾಳ ಅಪಾರವಾಗಿದೆ. ಕೃಷಿ ಕ್ಷೇತ್ರದಿಂದನೂ ಭಾರತ ದೇಶಕ್ಕೆ GDP ಏರಿದೆ ಕೃಷಿ ಕ್ಷೇತ್ರದ ಕೊಡುಗೆಯಿಂದ, ಆದರೆ ಉತ್ಪಾದಕನ ಆದಾಯ ನೆಲಕಚ್ಚಿದೆ. GDPಗೆ ನನ್ನ ಕೊಡುಗೆ ಅದು ದೊಡ್ಡ ಮಟ್ಟದಲ್ಲಿದೆ ಅನ್ನದಾತನಾಗಿ, ಆದರೆ ನನ್ನ ವೈಯಕ್ತಿಕ ನೀವು ಆದಾಯ ಕೇಳೋದಾದರೆ ಅದು ನೆಲಕಚ್ಚಿದೆ. ಕಂಪನಿಗಳ ತಟ್ಟೆಗೆ ಓಳಿಗೆ, ಆದರೆ ಬೆವರು ಸುರಿಸಿದವನ ಹೆಗಲಿಗೆ ಜೋಳಿಗೆ. ಏನು ಪದಗಳನ್ನ ಬಳಕೆ ಮಾಡಿರೋಂಥದ್ದು ಅಷ್ಟೇ. ಕಂಪನಿಗಳ ತಟ್ಟೆಗೆ ಓಳಿಗೆ ಅಂದರೆ ಅನ್ಯತಾ ಭಾವಿಸ್ಬೇಡಿ. ನಾನು ಸಹ ಒಂದು ಕಾಲದಲ್ಲಿ ಏನು ಸಾವಯವ ಗೊಬ್ಬರಗಳನ್ನು ಅಥವಾ ಸಾವಯವ ಪರಿಕರಗಳನ್ನು ಮಾಡೋಂಥ ವ್ಯಾಪಾರ ನಾನು ಸಹ ನಡೆಸಿದ್ದೀನಿ. ಅಂದರೆ ಯಾರೂ ಸಹ ಪಾಪ ಉದ್ದೇಶಪೂರ್ವಕವಾಗಿ ರೈತರಿಗೆ ನಷ್ಟ ಆಗಲಿ ಅಂತ ಮಾಡ್ತಿಲ್ಲ. ಪಾಪ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಲಾಭ ಏನಿದೆ ಆ ವಹಿವಾಟನ್ನು ಅವ್ರಿಗೆ ಹೋಗ್ತಾ ಇದೆ. ಅವರೇನು ಉದ್ದೇಶಪೂರ್ವಕವಾಗಿ ರೈತರ ಮಾರುಕಟ್ಟೆಯಲ್ಲಿ ಸೋಲಿಕ್ಕೆ ಪಾಪ ಅವ್ರದ್ದೇನು ಕೊಡುಗೆ ಇಲ್ಲ. ಆದರೂ ನಾನು ಏನು ವಾಸ್ತವ ಹೇಳ್ತಾ ಇದ್ದೀನಿ, ಕಂಪನಿಗಳ ತಟ್ಟೆಗೆ ಓಳಿಗೆ. ಬೀಜ ಉತ್ಪಾದನೆ ಮಾಡೋಂಥವ್ರು, ಗೊಬ್ಬರ ಉತ್ಪಾದನೆ ಮಾಡೋಂಥವ್ರು, ಕೀಟನಾಶಕ, ಕ್ರಿಮಿನಾಶಕ, ಕಳೆನಾಶಕ, ಹನಿ ನೀರಾವರಿ, ತುಂತುರು ನೀರಾವರಿ, ಏನು ಡ್ರೋನ್ ಇರ್ಬೋದು, ಅಥವಾ ಕೃಷಿ ಯಂತ್ರೋಪಕರಣಗಳು, ಅದನ್ನು ಉತ್ಪಾದನೆ ಮಾಡೋಂಥ ಹಾಗನ್ ಮಾತ್ರಕ್ಕೆ ವ್ಯಾಪಾರ ಮಾಡೋದು ಸುಲಭ ಅಲ್ಲ. ಬೇರೆ ಥರ ಪ್ರಸ್ತಾಪ ಮಾಡ್ತೀನಿ. ಈಗ ಸದ್ಯಕ್ಕೆ ಕಂಪನಿಗಳ ತಟ್ಟೆಗೆ ಓಳಿಗೆ, ಆದರೆ ಬೆವರು ಸುರಿಸಿದವನ ಹೆಗಲಿಗೆ ಜೋಳಿಗೆ. ಅಂದರೆ ಅವನು ಶ್ರಮಪಟ್ಟಂಥ ಇದಕ್ಕೆ ಸರಿಯಾಗಿ ಅವನ ಉತ್ಪಾದನೆ ಅನುಗುಣವಾಗಿ ಅಥವಾ ಅವನ ಖರ್ಚಿಗೆ ಅನುಗುಣವಾಗಿ ಲಾಭ ಆಗ್ತಿಲ್ಲ ಅನ್ನೋ ಏನು ನಿಟ್ಟಿನಲ್ಲಿ ಅಥವಾ ಅರ್ಥದಲ್ಲಿ ಬರೆದಿರೋಂಥದ್ದು. ಬೇರೆ ಥರ ಕಂಪ್ನಿಗಳು ಅನ್ಯತಾ ಭಾವಿಸ್ಬೇಡಿ. ಒಟ್ಟಾರೆ ಕೃಷಿಕನನ್ನು ಸೋಲಿಸಿ, ಇದು ಅದ್ಭುತವಾದಂಥ ಸಾಲು, ಒಟ್ಟಾರೆ ಕೃಷಿಕನನ್ನು ಸೋಲಿಸಿ ಕೃಷಿ ಕ್ಷೇತ್ರ ಗೆದ್ದಿದೆ. ಕೃಷಿ ಕ್ಷೇತ್ರ 100ಕ್ಕೆ 100 ಗೆದ್ದಿದೆ, ಅದರಲ್ಲಿ ಅನುಮಾನನೇ ಇಲ್ಲ. ಆದರೆ ಕೃಷಿಕ ಸೋತಿದ್ದಾನೆ. ಕೃಷಿಕನೇ ಸೋತ ಮೇಲೆ ಕೃಷಿ ಕ್ಷೇತ್ರದ ಗೆಲುವಿಗೆ ಅರ್ಥವಿದೆಯೇ? ಕೃಷಿಕನನ್ನು ಸೋಲಿಸಿ ಕೃಷಿ ಕ್ಷೇತ್ರ ಗೆದ್ದಿದೆ. ಹೇಗೆ ಅಂದರೆ ಉತ್ಪಾದನೆ ಜಾಸ್ತಿ ಆಗಿದೆ, GDPಗೆ ದೊಡ್ಡ ಮಟ್ಟದ ಕೊಡುಗೆ ಇದೆ, ತಂತ್ರಜ್ಞಾನಗಳ ಬಳಕೆ ಆಗ್ತಾ ಇದೆ. ರೈತರಿಂದನೇ ಇವತ್ತು ಎಷ್ಟೋ ಬೀಜ ಕಂಪನಿಗಳು, ಬೇರೆ ಬೇರೆ ಪರಿಕರ ಕಂಪನಿಗಳು, ಇವತ್ತು ಸಾಕಷ್ಟು ಕಂಪನಿಗಳು ಅಸ್ತಿತ್ವಕ್ಕೆ ಬಂದಿದೆ, ಲಾಭ ಮಾಡ್ತಾ ಇದೆ. ಅವರೆಲ್ಲ ಆರ್ಥಿಕವಾಗಿ ಬೆಳೀತಾ ಇದ್ದಾರೆ. ದೇಶಕ್ಕೆ ಏನು GDP ಕೊಡುಗೆ ಇರ್ಬೋದು, ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ಜನರಿಗೆಲ್ಲ ಆಹಾರ ಉತ್ಪಾದನೆ ಆಗ್ತಾ ಇದೆ, ರಫ್ತು ಮಾಡ್ತಾ ಇದೀವಿ, ಎಲ್ಲ ಸರಿ. ಕೃಷಿ ಕ್ಷೇತ್ರ ಗೆದ್ದಿದೆ, ಆದರೆ ಕೃಷಿಕ ಸೋತಿದ್ದಾನೆ. ಕೃಷಿಕನೇ ಸೋತ ಮೇಲೆ ಕೃಷಿ ಕ್ಷೇತ್ರದ ಗೆಲುವಿಗೆ ಅರ್ಥವಿದೆಯೇ? ನಾನು ಆಗಲೇ ಹೇಳಿದಾಗ ಇಲ್ಲಿ ಬಳಸ್ತಿರೋ ನಾನೇನು ದೊಡ್ಡ ಸಾಹಿತಿ ಅಂತ ಅಥವಾ ನಾನೇನು ದೊಡ್ಡ ಬರಹಗಾರ ಅಂತಲ್ಲ. ನನ್ನ ಕಳೆದ 26 ವರ್ಷಗಳ ಎಲ್ಲ ವಿವಿಧ ಕ್ಷೇತ್ರಗಳ ಅನುಭವದ ಮೇಲೆ ಒಂದೊಂದು ಪದಗಳನ್ನು ಸಹ ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ನಾನು ಅದು ಬಳಸಿರೋಂಥದ್ದು. ಒಟ್ಟಾರೆ ಸಾರಾಂಶ ಇಷ್ಟೇ: ರೈತರನ್ನು ಜಾಗೃತಿಗೊಳಿಸಬೇಕು, ರೈತರಲ್ಲಿ ಅರಿವು ಮೂಡಿಸಬೇಕು, ರೈತರನ್ನು ಬಡಿದೆಬ್ಬಿಸಬೇಕು, ರೈತರಲ್ಲಿ ಪ್ರೇರೇಪಣೆ ತುಂಬಬೇಕು, ರೈತರಲ್ಲಿ ಸ್ಫೂರ್ತಿ ತುಂಬಬೇಕು. ಯಾವ ನಿಟ್ಟಿನಲ್ಲಿ? ಮಾರುಕಟ್ಟೆ ಹಿಡಿತ ಸಾಧಿಸೋ ನಿಟ್ಟಿನಲ್ಲಿ, ಮಾರುಕಟ್ಟೆ ಕ್ರಾಂತಿ ಆಗೋ ನಿಟ್ಟಿನಲ್ಲಿ, ಮಾರಾಟದ ಕಡೆ ಗಮನ ಕೊಡಬೇಕನ್ನೋ ನಿಟ್ಟಿನಲ್ಲಿ, ಮತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಸಂಬಂಧಪಟ್ಟಂಥ ಏನು ಇಲಾಖೆಗಳಿರ್ಬೋದು, ನಿಗಮ ಮಂಡಳಿಗಳಿರ್ಬೋದು, ಇಡೀ ಸರ್ಕಾರಿ ವ್ಯವಸ್ಥೆಯನ್ನು ಸಹ ಒಂದು ಜಾಗೃತಗೊಳಿಸೋ ನಿಟ್ಟಿನಲ್ಲಿ ನಾನು ಇದನ್ನು ಪ್ರಯತ್ನ ಮಾಡ್ತಾ ಇರೋಂಥದ್ದು. ಇನ್ನೂ ಭಾಳಷ್ಟು ವಿಷಯಗಳು ಹಂಚ್ಕೊಳ್ಳಿದೆ, ಅದನ್ನು ಮುಂದಿನ ಸಂಚಿಕೆ ಹಂಚ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.